ಹಾಯ್ 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 ಫ್ರೆಂಡ್ಸ್ ಇವತ್ತು ನಾನು ಒನ್ ಡೇ ಟ್ರಿಪ್ ಹೋಗಿದ್ವಿ. ಯಾವ ಪ್ಲೇಸಿಗೆ ಹೋಗಿದ್ವಿ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ, ಆನೆ ಬಿಡಾರ ಅಂತಲೇ ಹೇಳ್ತಾರೆ. ಇದು ಶಿವಮೊಗ್ಗ ಜಿಲ್ಲೆಯಲ್ಲಿರುವಂಥ ಸಕ್ರೆ ಬೈಲು. ಶಿವಮೊಗ್ಗ ಜಿಲ್ಲೆಯನ್ನು ಮಲೆನಾಡಿನ ಹೆಬ್ಬಾಗಿಲು ಅಂತಲೇ ಕರೀತಾರೆ. ಮಲೆನಾಡು ಸೀಮೆ ಇದು. ನೋಡಿ, ಸಕ್ರೆ ಬೈಲು ಆನೆ ಬಿಡಾರ ಅಂತಲೇ ಹೆಸರಿದೆ. ಇಲ್ಲಿ ಆನೆಗಳೇ ಇರೋದು. ಆನೆ ನೋಡಬೇಕು ಅಂದರೆ ಸಕ್ರೆ ಬೈಲಿಗೆ ಬರಬೇಕು. ಶಿವಮೊಗ್ಗ ಡಿಸ್ಟಿಕಲ್ಲಿರೋ ಅಂತ ಸಕ್ರೆ ಬೈಲು. ಬೇರೆ ಕಡೆಯೂ ಇರಬಹುದು, ಬಟ್ ನಮಗೆ ನಿಯರ್ ಅಂದರೆ ಶಿವಮೊಗ್ಗ ಡಿಸ್ಟಿಕಲ್ಲಿ ಸಕ್ರೆ ಬೈಲು ಆನೆ ಇರೋಂಥ ಪ್ಲೇಸು. ಅದು ಒಂದು ಪ್ರವಾಸ ತಾಣ ಅಂತಲೇ ಹೇಳ್ಬೋದು. ಡಿಸೆಂಬರ್ ತಿಂಗಳು ಅಂದ್ರೆ ಪ್ರವಾಸ ಮಾಡೋಕ್ಕೆ ಒಂದು ಟೈಮ್ ಅಂತಲೇ ಹೇಳ್ಬೋದು. ಅದು ಶಾಲಾ ಮಕ್ಕಳಿಗಂತೂ ಡಿಸೆಂಬರ್ ತಿಂಗಳಿಗೆ ಪರ್ಮಿಷನ್ ಕೊಟ್ಟಿರ್ತಾರೆ. ಯಾವುದೇ ಸ್ಕೂಲ್ ಮಕ್ಕಳಾದರೂ ಕೂಡ ಡಿಸೆಂಬರಲ್ಲೇ ಪ್ರವಾಸ ಹೋಗಬೇಕು ಅಂತ ಇದೆ. ಹಾಗಾಗಿ ತುಂಬ ಶಾಲೆಗಳಿಂದನೂ ಬಂದಿದ್ದರು ಮಕ್ಕಳೆಲ್ಲ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಆನೆ ಯಾವ ರೀತಿ ಸಲಾಮ್ ಅಂತಾರಲ್ವ, ಆ ರೀತಿ ಮಾಡ್ತಾ ಇದೆ. ಮಕ್ಕಳು ಹತ್ತಿರ ಬಂದ ತಕ್ಷಣ ಓಡಿ ಹೋಗ್ತಾಯಿದ್ರು, ಮತ್ತು ಅದು ಹಿಂದಕ್ಕೆ ಹೋದಾಗ ಮತ್ತೆ ಹತ್ರ ಹೋಗಿ ನೋಡ್ತಾ ಇದ್ದಾರೆ. ಇವಾಗ ಅರಣ್ಯ ನಾಶ ಆಗ್ತಾ ಇದ್ದಂಗೆ ಪ್ರಾಣಿ ಪಕ್ಷಿಗಳ ನೋಡೋದು ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಕಾಡು ಇದ್ರೇ ನಾಡು ಅನ್ನೋದು ಒಂದು ಮಾತಿದೆ. ಅದೇ ರೀತಿ ಕಾಡಿದ್ರೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ನೆಲೆ ನಿಲ್ಲೋದಕ್ಕೆ ಒಂದು ಸ್ಥಳ ಅಂತಲೇ ಹೇಳ್ಬೋದು. ಇವಾಗ ಕಾಡಿಲ್ಲ ಅಂದರೆ ಪ್ರಾಣಿಗಳು ಬದುಕೋದು ಕಷ್ಟ ಆಗಿದೆ. ಈ ರೀತಿ ನಾವು ಝೂ ಥರ ಮಾಡಿ ಅವುಗಳನ್ನು ಸಂರಕ್ಷಣೆ ಮಾಡಬೇಕಾಗಿದೆ. ಮುಂದಿನ ಪೀಳಿಗೆಗಾಗಲಿ ಈ ನಮ್ಮ ಮಕ್ಕಳಿಗಾದರೂ ಈ ರೀತಿ ತೋರಿಸ್ಬೇಕಲ್ವ, ಆನೆ ಹೇಗಿದೆ, ಪ್ರಾಣಿಗಳ ಬಗ್ಗೆ ಅವಕ್ಕೂ ಸ್ವಲ್ಪ ಮಾಹಿತಿ ಬೇಕಂದರೆ ಈ ಥರ ಕರ್ಕೊಂಡು ಬಂದು ಅವುಗಳನ್ನು ತೋರಿಸ್ಬೇಕು. ಮಕ್ಕಳು ಪಾಠದಲ್ಲಿ ಕೇಳಿರ್ತಾರೆ, ಇದು ಆನೆ, ಇದು ಹುಲಿ, ಇದು ಸಿಂಹ, ನವಿಲು, ಈ ಥರ ಪ್ರಾಣಿ ಪಕ್ಷಿಗಳ ಬಗ್ಗೆ ಪಾಠದಲ್ಲಿ ಓದಿರ್ತಾರೆ. ಬಟ್ ಅವಕ್ಕೆ ರಿಯಲಾಗಿ ತೋರಿಸಿದಾಗ ಅವ್ರಿಗೆ ಬೇಗ ಮನದಟ್ಟಾಗುತ್ತೆ, ಅದ್ರ ಬಗ್ಗೆ ತಿಳಿದುಕೊಳ್ತಾರೆ. ಹಾಗಾಗಿ ಶಾಲೆಯಲ್ಲಿ ಮಕ್ಕಳಿಗೆ ಪ್ರವಾಸ, ಅದು ಶೈಕ್ಷಣಿಕ ಪ್ರವಾಸ ಅಂತಲೇ ಇಡ್ತಾರೆ. ಈ ರೀತಿಯಾಗಿ ಶೈಕ್ಷಣಿಕ ಪ್ರವಾಸ ಕರ್ಕೊಂಡು ಹೋದರೆ ಮಕ್ಕಳಿಗೆ ಹೊರಗಿನ ಪ್ರಪಂಚ ಅಂದರೆ ಜನರಲ್ ನಾಲೆಡ್ಜ್ ಬಗ್ಗೆ, ಪ್ರಾಣಿ ಪಕ್ಷಿ ಆಗಲಿ, ಸೈನ್ಸು ಆಗಲಿ, ಸ್ಥಳಗಳು, ಐತಿಹಾಸಿಕ ಸ್ಥಳಗಳ ಬಗ್ಗೆ, ಪ್ರತಿಯೊಂದು ಎಲ್ಲ ವಿಷಯಗಳ ಬಗ್ಗೆ ಮಕ್ಕಳಿಗೆ ಸ್ವಲ್ಪ ಜ್ಞಾನ ಬರುತ್ತೆ, ಎಲ್ಲ ತಿಳಿದುಕೊಳ್ತಾರೆ. 1ರಿಂದ 5ನೇ ಕ್ಲಾಸ್ ಮಕ್ಕಳಿಗಾದರೆ ಸ್ವಲ್ಪ ಈ ರೀತಿ ಪ್ಲೇಸ್ಗಳನ್ನು ತೋರಿಸ್ಬೇಕು. ಪ್ರಾಣಿಗಳ ಬಗ್ಗೆ, ಪಕ್ಷಿಗಳು, ನದಿಗಳ ಬಗ್ಗೆ, ಮತ್ತು ಅವಕ್ಕೆ ಒಂಥರ ಎಂಜಾಯ್ ಇರಬೇಕು, ನೋಡಿದ್ರೆ ಖುಷಿ ಪಡಬೇಕು. ಆ ಥರದ ಒಂದು ಶೈಕ್ಷಣಿಕ ಪ್ರವಾಸನ ಒಂದಿನ ಆದರೂ ಕರ್ಕೊಂಡು ಹೋಗಬೇಕು ಮಕ್ಕಳಿಗೆ. ಒಂದೊಂದು ಜಿಲ್ಲೆಯಲ್ಲಿ ಒಂದು ವಿಶೇಷತೆ ಇದ್ದೇ ಇರುತ್ತೆ. ಹಾಗಾಗಿ ಈ ಜಿಲ್ಲೆಗಳ ಪರಿಚಯ, ಆ ಜಿಲ್ಲೆಯಲ್ಲಿ ಏನು ವಿಶೇಷತೆ ಇರುತ್ತೆ ಅನ್ನೋದನ್ನು ಮಕ್ಕಳಿಗೆ ಪರಿಚಯ ಮಾಡಿಕೊಡೋದೇ ಒಂದು ಶೈಕ್ಷಣಿಕ ಪ್ರವಾಸ ಅಂತಲೇ ಹೇಳ್ಬೋದು. ದೊಡ್ಡ ಮಕ್ಕಳಿಗೆ ಹಿಸ್ಟ್ರಿ, ಸೋಷಿಯಲ್, ಸೈನ್ಸಿಗೆ ಸಂಬಂಧಿಸಿದಂಥ ತುಂಬಾ ಪ್ಲೇಸ್ಗಳಿದ್ದಾವೆ. ಇಲ್ಲಿ ನಮ್ಮ ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಆನೆ ನೋಡಿಬಿಟ್ಟು ಆನೆ ನೀರು ಹಾಕ್ತಾ ಇದೆ ಅಲ್ಲಿ. ಎಷ್ಟು ಮಜಾ ಮಾಡ್ತಿದ್ದಾರೆ ಅಂದರೆ ಖುಷಿಯಾಗುತ್ತೆ. ನಾವು ಕೂಡ ಮಕ್ಕಳ ಜೊತೆ ಮಕ್ಕಳಾಗಿದ್ದೀವಿ. ಇಲ್ಲಿ ಮಕ್ಕಳಿಗೆ ಆನೆ ನೋಡೋದು ಅಷ್ಟೇ ಅಲ್ಲದೆ ಇಲ್ಲಿ ಆಟ ಆಡೋದಕ್ಕೂ ಕೂಡ ಪಾರ್ಕಿಂಗ್, ಸ್ಕೂಲಲ್ಲಿ ಪಾರ್ಕ್ ಇರುತ್ತಲ್ಲ, ಆ ರೀತಿ ಇಲ್ಲಿ ಕೂಡ ಆಟ ಆಡೋಕ್ಕೆ ಎಲ್ಲ ವ್ಯವಸ್ಥೆನೇ ಇತ್ತು. ಮಕ್ಕಳು ಆಟ ಆಡಿದರು ಇಲ್ಲಿ. ನಾವು ಬೆಳಗ್ಗೆನೇ ಬಂದಿದ್ವಿ. ಫಸ್ಟು ಆನೆ ಬಿಡಾರನ ನೋಡಿಕೊಂಡು ಮಕ್ಕಳೆಲ್ಲ ಆಟ ಆಡಿದ್ರು. ಆಮೇಲೆ ಇಲ್ಲಿ ನಾವು ಟಿಫನ್ ಕೂಡ ಮಾಡಿದ್ವಿ. ನೆಕ್ಸ್ಟು ಯಾವ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ ಆನೆ ಹೇಗೆ ಮಲಗಿದೆ ನೀರಲ್ಲಿ ಅಂತ, ಎಷ್ಟು ಆರಾಮಾಗಿ ಮಲಗಿದೆ. ಅದಕ್ಕೆ ಸ್ನಾನ ಮಾಡ್ತಿದ್ದಾರೆ, ತೊಳಿತಾ ಇದ್ದಾರೆ, ನೀರೆಲ್ಲ ಕುಡಿತದು. ಇಲ್ಲಿಗೆ ಬಂದರೆ ಆನೆ ದಿನಚರಿ ಅಂದರೆ ಬೆಳಗ್ಗಿಂದ ಆನೆಗೆ ಏನೇನೆಲ್ಲ ಮಾಡಿಸ್ತಾರೆ, ಆನೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡ್ಬೋದು. ಇಲ್ಲಿ ಬೋಟಿಂಗ್ ಕೂಡ ಇದೆ, ನದಿ ಇದೆ ಅಲ್ವಾ, ಹಾಗೆ ಬೋಟಿಂಗು ಕರ್ಕೊಂಡು ಹೋಗ್ತಾರೆ. ಆನೆ ಸವಾರಿ ಕೂಡ ಇರುತ್ತೆ. ಅಂದರೆ ಒಂದು ಎಂಟ್ರೆನ್ಸ್ ಫೀಸ್ ಅಲ್ಲದೇ ಬೋಟಿಂಗ್ ಹೋದ್ರೇ ಮತ್ತು ಆನೆ ಸವಾರಿ ಮಾಡಿದ್ರೆ ಎಕ್ಸ್ಟ್ರಾ ಫೀಸ್ ಇರುತ್ತೆ. ಸ್ಕೂಲ್ ಮಕ್ಕಳಿಗೆ ಸ್ವಲ್ಪ ಕಡಿಮೆ ಇರುತ್ತೆ, ದೊಡ್ಡವ್ರಿಗೆ ಇಷ್ಟು ಅಂತ ಇರುತ್ತೆ.
ಬೇರೆ ಬೇರೆ ಶಾಲೆಗಳಿಂದನೂ ಕೂಡ ಮಕ್ಕಳು ಪ್ರವಾಸ ಬಂದಿದ್ದರು. ಹಾಗೆ ಈ ಆನೆಗೆ ಸ್ನಾನ ಮಾಡಿಸಿ ನೀರೆಲ್ಲ ಕೂಡಿಸಿ ಮತ್ತೆ ಕರ್ಕೊಂಡು ಹೋಗ್ತಿದ್ದಾರೆ. ಮತ್ತು ಇನ್ನೊಂದು ಆನೆನ ಕರ್ಕೊಂಡು ಬರ್ತಾರೆ. 2-3 ಆನೆ. ಮತ್ತು ಆನೆ ನೀರಲ್ಲಿ ಮುಳುಗೋದು, ಎದ್ದೇಳೋದು ಎಲ್ಲ ಇತ್ತು. ನಾವು ಕೂಡ ಬೋಟಿಂಗು ಹೋದ್ವಿ ಮಕ್ಕಳ ಜೊತೆಗೆ. ನೋಡಿ ಚೆನ್ನಾಗಿತ್ತು. ಓಕೆ ಫ್ರೆಂಡ್ಸು, ನೋಡಿದ್ರಲ್ವ ಆನೆ ಬಿಡಾರ ಸಕ್ರೆ ಬೈಲು ಶಿವಮೊಗ್ಗ ಡಿಸ್ಟಿಕ್ಕಲ್ಲಿರುವಂಥ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು. ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.